ಒಬ್ಬ ಯೋಧ, ಒಬ್ಬ ಶ್ರೇಷ್ಠ ಬಿಲ್ಲಾಳು, ಆದರೆ ಅದಕ್ಕಿಂತ ಮುಖ್ಯವಾಗಿ ಒಬ್ಬ ಗೊಂದಲದಲ್ಲಿದ್ದ ಮನುಷ್ಯ. ಹೌದು, ನಾನು ಇವತ್ತು ಮಾತನಾಡ್ತಿರೋದು ಅರ್ಜುನನ ಬಗ್ಗೆ. ಆದರೆ ಇದು ಕೇವಲ ಯುದ್ಧದ ಕಥೆಯಲ್ಲ. ಇದು ಒಂದು ಮನುಷ್ಯ ತನ್ನೊಳಗಿನ ಭಯ, ಅಹಂಕಾರ, ಗೊಂದಲಗಳ ವಿರುದ್ಧ ಹೋರಾಡಿದ ಕತೆ. ಸ್ನೇಹಿತರೆ, ನಾವು ಜೀವನದಲ್ಲಿ ಯಾವಾಗಲಾದರೂ ಗೊಂದಲದಲ್ಲಿ ಸಿಲುಕಿದ್ದೇವಾ? ಸರಿಯೇನೋ ತಪ್ಪೇನೋ, ಹೃದಯದ ಮಾತು ಕೇಳೋಣವಾ ಅಥವಾ ಕರ್ತವ್ಯ ಮಾಡೋಣವಾ? ಇದೇ ಪ್ರಶ್ನೆ ಸಾವಿರಾರು ವರ್ಷಗಳ ಹಿಂದೆ ಅರ್ಜುನನನ್ನ ಕಾಡಿತ್ತು. ಇಂದಿನ ವಿಡಿಯೋದಲ್ಲಿ ನಾವು ನೋಡೋದು ಕೇವಲ ಅರ್ಜುನನ ವಿಜಯವಲ್ಲ, ಅವನು ತನ್ನೊಳಗಿನ ಯುದ್ಧವನ್ನು ಹೇಗೆ ಗೆದ್ದನು ಅನ್ನೋದನ್ನ. ಬನ್ನಿ, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಟಿನ್ಯೂ ನೋಡಿ. ಸಾಕಷ್ಟು ವಿಚಾರಗಳನ್ನ ಅರ್ಜುನನ ಬಗ್ಗೆ ಮತ್ತೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಸಾಕಷ್ಟು ಗೊಂದಲಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಹಾಗಿದ್ರೆ ಆಗ್ತಲ್ಲ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅರ್ಜುನನ ಬಾಲ್ಯವನ್ನು ಗಮನಿಸಿದರೆ ಆತನಲ್ಲಿ ಎದ್ದು ಕಾಣುವ ಅತಿ ದೊಡ್ಡ ಗುಣವೆಂದರೆ ಆತನ ಅಚಲವಾದ ಏಕಾಗ್ರತೆ. ಗುರು ದ್ರೋಣಾಚಾರ್ಯರ ಬಳಿ ಶಿಕ್ಷಣ ಪಡೆಯುತ್ತಿದ್ದಾಗ ಅರ್ಜುನ ತನ್ನ ಏಕಾಗ್ರತೆಯಿಂದಲೇ ಎಲ್ಲರ ಗಮನವನ್ನು ಸೆಳೆದಿದ್ದ. ಇದಕ್ಕೆ ಸಾಕ್ಷಿಯಾಗಿ ಒಂದು ಪ್ರಸಿದ್ಧ ಘಟನೆ ಇದೆ. ಒಮ್ಮೆ ದ್ರೋಣಾಚಾರ್ಯರು ಮರದ ಮೇಲೆ ಒಂದು ಮರದ ಹಕ್ಕಿಯನ್ನು ಇಟ್ಟು ಅದರ ಕಣ್ಣಿಗೆ ಬಾಣ ಹೊಡೆಯುವ ಪರೀಕ್ಷೆಯನ್ನು ಏರ್ಪಡಿಸಿರ್ತಾರೆ. ಪ್ರತಿಯೊಬ್ಬ ಶಿಷ್ಯನನ್ನು ಕರೆದು ನಿನಗೆ ಏನು ಕಾಣಿಸುತ್ತಿದೆ ಅಂತ ಕೇಳ್ತಾರೆ. ಎಲ್ಲಾ ಶಿಷ್ಯರು ಹೇಳ್ತಾರೆ, ಮರ, ಕೊಂಬೆ, ಎಲೆಗಳು ಮತ್ತು ಹಕ್ಕಿ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಅರ್ಜುನನ ಸರದಿ ಬಂದಾಗ ಆತ ಹೇಳಿದ್ದು ಒಂದೇ ಮಾತು, ಗುರುಗಳೇ, ನನಗೆ ಕೇವಲ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸುತ್ತಿದೆ, ಬೇರೇನೋ ಕಾಣುತ್ತಿಲ್ಲ ಅಂತ. ಈ ಸ್ಪಷ್ಟವಾದ ದೃಷ್ಟಿಯೇ ಆತನ ಬಾಣ ಸರಿಯಾಗಿ ಗುರಿ ಮುಟ್ಟಲು ಕಾರಣವಾಯಿತು. ಅರ್ಜುನನ ಸಮರ್ಪಣಾ ಭಾವ ಎಷ್ಟಿತ್ತಂದ್ರೆ ಒಮ್ಮೆ ರಾತ್ರಿ ಊಟ ಮಾಡುವಾಗ ಜೋರಾದ ಗಾಳಿ ಬೀಸಿ ದೀಪ ಹಾರೋಗುತ್ತೆ. ಕಗ್ಗತ್ತಲಲ್ಲಿ ಊಟ ಮಾಡುತ್ತಿದ್ದಾಗ ಅರ್ಜುನನಿಗೆ ಒಂದು ಅದ್ಭುತವಾದ ಆಲೋಚನೆ ಬರುತ್ತೆ. ಕತ್ತಲಲ್ಲಿ ಕಣ್ಣು ಕಾಣದಿದ್ದರೂ ನನ್ನ ಕೈ ತಾನಾಗಿಯೇ ಬಾಯಿಯ ಬಳಿ ಹೋಗಿ ಆಹಾರವನ್ನು ಸೇರಿಸುತ್ತಿದೆ ಅಂತಂದ್ರೆ ಕತ್ತಲೆಯಲ್ಲಿ ಬಾಣವನ್ನು ಗುರಿಯತ್ತ ಏಕೆ ಬಿಡಬಾರದು? ಅಂದಿನಿಂದ ಆತ ಕತ್ತಲೆಯಲ್ಲಿ ಶಬ್ದವೇದಿ ವಿದ್ಯೆಯನ್ನು ಕಲಿಯಲು ರಾತ್ರಿ ಹೊತ್ತಿನಲ್ಲಿ ಕಠಿಣ ಅಭ್ಯಾಸವನ್ನ ಶುರು ಮಾಡ್ತಾನೆ. ಅಷ್ಟೇ ಅಲ್ಲದೆ ಒಮ್ಮೆ ದ್ರೋಣಾಚಾರ್ಯರು ನದಿಯಲ್ಲಿ ಸ್ನಾನ ಮಾಡ್ತಿದ್ದಾಗ ಒಂದು ಮಾಯಾ ಮೊಸಳೆ ಅವರ ಕಾಲನ್ನ ಹಿಡಿಯುತ್ತೆ. ಉಳಿದ ಶಿಷ್ಯರು ಗಾಬರಿಯಿಂದ ಹಿಂದೇಟು ಹಾಕಿ ಓಡ್ತಾರೆ. ಆದ್ರೆ ಅರ್ಜುನ ಒಂದು ಕ್ಷಣವೂ ಯೋಚನೆ ಮಾಡದೆ ಮೊಸಳೆಯ ಮೇಲೆ ಬಾಣಗಳ ಮಳೆಗರಿತಾನೆ, ಗುರುವಿನ ಪ್ರಾಣವನ್ನ ಉಳಿಸ್ತಾನೆ. ಆತನ ಈ ಧೈರ್ಯ ಮತ್ತು ಸಮಯ ಪ್ರಜ್ಞೆಯನ್ನು ಮೆಚ್ಚಿದ ದ್ರೋಣಾಚಾರ್ಯರು ಆತನಿಗೆ ಅತ್ಯಂತ ಶಕ್ತಿಶಾಲಿಯಾದ ಬ್ರಹ್ಮಶಿರ ಎಂಬ ದಿವ್ಯಾಸ್ತ್ರವನ್ನ ನೀಡ್ತಾರೆ. ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಅರ್ಜುನ ದೋಷಾತೀತನಾದ ದೇವರೇನೂ ಆಗಿರಲಿಲ್ಲ. ಆತನು ಒಬ್ಬ ಸಾಮಾನ್ಯ ಮನುಷ್ಯನೇ ಆಗಿದ್ದರಿಂದ ತನ್ನ ವಿದ್ಯೆಯ ಮೇಲೆ ಅವನಿಗೆ ತುಸು ಅಹಂಕಾರವಿತ್ತು. ಒಮ್ಮೆ ತೀರ್ಥಯಾತ್ರೆ ಮಾಡುತ್ತಾ ರಾಮೇಶ್ವರಕ್ಕೆ ಬರ್ತಾನೆ. ಅಲ್ಲಿ ಶ್ರೀರಾಮ ನಿರ್ಮಿಸಿದ್ದ ಸೇತುವೆಯನ್ನು ನೋಡ್ತಾನೆ. ಅರ್ಜುನನಿಗೆ ಆಶ್ಚರ್ಯದ ಜೊತೆ ಅಹಂಕಾರ ಎರಡೂ ಒಟ್ಟಿಗೆ ಬರುತ್ತೆ. ಶ್ರೀರಾಮನು ಒಬ್ಬ ಶ್ರೇಷ್ಠ ಬಿಲ್ಲಾಳನಾಗಿದ್ದರೂ ಮಂಗಗಳ ಸಹಾಯವನ್ನೇಕೆ ಪಡೆದ? ಆತ ತನ್ನ ಬಾಣಗಳಿಂದಲೇ ಸೇತುವೆಯನ್ನು ಕಟ್ಬೋದಿತ್ತಲ್ವಾ ಅಂತ ಅಲ್ಲಿದ್ದ ಒಂದು ಸಣ್ಣ ಮಂಗದ ಬಳಿ ಕೊಚ್ಕೊಳ್ತಾನೆ. ಆಗ ಮಂಗ, ಬಾಣದ ಸೇತುವೆ ನಮ್ಮಂತ ವಾನರರ ಭಾರವನ್ನು ತಡೆಯಲಾರದು ಅಂತ ಹೇಳುತ್ತೆ. ಅದಕ್ಕೆ ಸವಾಲು ಆಗ್ತಾನೆ ಅರ್ಜುನ, ನಾನು ಬಾಣದ ಸೇತುವೆಯನ್ನ ಕಟ್ತೀನಿ, ಅದು ನಿನ್ನ ಭಾರಕ್ಕೆ ಮುರಿದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. ಸೇತುವೆ ಸಿದ್ಧವಾಯಿತು. ಆದ್ರೆ ಆ ಸಣ್ಣ ಮಂಗ ಸೇತುವೆ ಮೇಲೆ ಕಾಲಿಟ್ಟ ತಕ್ಷಣ ಸೇತುವೆ ಕುಸಿದು ಬೀಳುತ್ತೆ. ಆಶ್ಚರ್ಯಚಕಿತನಾದ ಅರ್ಜುನನಿಗೆ ನಂತರ ಅರಿವಾಗುತ್ತೆ, ಆ ಮಂಗ ಬೇರಾರೂ ಅಲ್ಲ, ಸಾಕ್ಷಾತ್ ಭಗವಾನ್ ಹನುಮಂತನೆಂದು. ತಕ್ಷಣವೇ ಶ್ರೀಕೃಷ್ಣನು ಅಲ್ಲಿಗೆ ಬಂದು ಅಹಂಕಾರವು ಎಂತಹ ಶ್ರೇಷ್ಠ ಯೋಧನನ್ನಾದರೂ ಪತನದತ್ತ ಕರೆದುಕೊಂಡು ಹೋಗುತ್ತೆ ಎಂಬ ಪಾಠವನ್ನ ಅರ್ಜುನನಿಗೆ ಕಲಿಸ್ತಾನೆ. ಅರ್ಜುನನಿಗೆ ಇನ್ನೂ ಒಂದು ದೌರ್ಬಲ್ಯವಿತ್ತು, ಅದು ಆತನ ಕೋಪ ಮತ್ತು ಆತುರ. ತನ್ನ ಗಾಂಡೀವ ಧನಸ್ಸನ್ನು ಯಾರೇ ಅವಮಾನಿಸಿದರೂ ಅವರನ್ನು ಕೊಲ್ಲುತ್ತೇನೆ ಅಂತ ಆತ ಮೂರ್ಖತನದ ಶಪಥವನ್ನ ಮಾಡ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಒಮ್ಮೆ ಸ್ವತಃ ಅಣ್ಣ ಯುಧಿಷ್ಠಿರನೇ ಹತಾಶೆಯಿಂದ ಅರ್ಜುನನ ಗಾಂಡೀವವನ್ನ ಅವಮಾನಿಸ್ತಾನೆ. ಕೋಪಗೊಂಡ ಅರ್ಜುನ ಅಣ್ಣನನ್ನೇ ಕೊಲ್ಲಲು ಕತ್ತಿ ಹಿರಿತಾನೆ. ಅಂದೂ ಕೂಡ ಶ್ರೀಕೃಷ್ಣ ಮಧ್ಯ ಪ್ರವೇಶಿಸಿ ಹಿರಿಯರನ್ನು ಸಾರ್ವಜನಿಕವಾಗಿ ಅವಮಾನಿಸುವುದು ಅವರನ್ನು ಕೊಂದಂತೆಯೇ ಸರಿ ಅಂತ ಹೇಳಿ ಇಬ್ಬರ ಪ್ರಾಣವನ್ನು ಉಳಿಸ್ತಾನೆ. ಅರ್ಜುನನ ಜೀವನದ ಅತಿ ದೊಡ್ಡ ತಿರುವು ಎದುರಾದದ್ದು ಆತ ಬಾಣ ಬಿಡುವಾಗ ಅಲ್ಲ, ಬದಲಾಗಿ ಬಾಣ ಬಿಡಲು ನಿರಾಕರಿಸಿದಾಗ. ಹೌದು, ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ತನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸಲು ಕೃಷ್ಣನಿಗೆ ಹೇಳ್ತಾನೆ. ಎದುರಾಳಿಗಳ ಪಾಳಯದಲ್ಲಿ ತನ್ನ ನೆಚ್ಚಿನ ತಾತ ಭೀಷ್ಮ, ಗುರುವಾದ ದ್ರೋಣಾಚಾರ್ಯ, ತನ್ನ ಸಹೋದರರು ಮತ್ತು ಬಂಧುಗಳನ್ನು ನೋಡಿ ತಕ್ಷಣ ಅರ್ಜುನನಿಗೆ ಆಘಾತವಾಗುತ್ತೆ. ಆತನ ಕೈಕಾಲುಗಳು ನಡುಗಲು ಶುರುವಾಗುತ್ತೆ. ಕೈಯಿಂದ ಗಾಂಡೀವ ಕೆಳಗೆ ಜಾರಿ ಬೀಳುತ್ತೆ. ಆತ ಕೃಷ್ಣನ ಬಳಿ ಹೇಳ್ತಾನೆ, ಮಾಧವ, ನಾನು ಯುದ್ಧದಲ್ಲಿ ಸೋಲುತ್ತೇನೆ ಎಂಬ ಭಯ ನನಗಿಲ್ಲ, ಬದಲಾಗಿ ನನಗೆ ಈ ಯುದ್ಧದಲ್ಲಿ ಗೆಲ್ಲುವ ಇಚ್ಛೆಯೇ ಇಲ್ಲ. ನನ್ನ ಸ್ವಂತ ಅಣ್ಣ ತಮ್ಮಂದಿರು ಮತ್ತು ಗುರುಗಳ ರಕ್ತವನ್ನು ಹರಿಸಿ ಪಡೆಯುವ ಈ ರಕ್ತಸಿಕ್ತ ಸಾಮ್ರಾಜ್ಯ ನನಗೇತಕ್ಕೆ ಎಂದು ಕಣ್ಣೀರು ಹಾಕಿದನು. ಇದು ಕೇವಲ ದೈಹಿಕ ನಡುಕವಾಗಿರಲಿಲ್ಲ, ಬದಲಾಗಿ ಒಬ್ಬ ಮನುಷ್ಯನ ಅತಿ ದೊಡ್ಡ ನೈತಿಕ ಮತ್ತು ಭಾವನಾತ್ಮಕ ಕುಸಿತವಾಗಿತ್ತು. ಇದೇ ಸಂದರ್ಭದಲ್ಲಿ ಜಗತ್ತಿಗೆ ಅತಿ ದೊಡ್ಡ ಜ್ಞಾನದ ಉಡುಗೊರೆ ಸಿಕ್ಕಿತು, ಅದೇ ಶ್ರೀಮದ್ ಭಗವದ್ಗೀತೆ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನನ್ನು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಒಬ್ಬ ಯೋಗಿಯನ್ನಾಗಿ ಪರಿವರ್ತಿಸ್ತಾನೆ. ಕೃಷ್ಣನು ಅರ್ಜುನನಿಗೆ ನಿಷ್ಕಾಮ ಕರ್ಮದ
ತತ್ವವನ್ನು ಬೋಧಿಸ್ತಾನೆ. ಅಂದ್ರೆ ಫಲದ ನಿರೀಕ್ಷೆ ಇಲ್ಲದೆ ನಿನ್ನ ಕರ್ತವ್ಯವನ್ನು ನೀನು ಮಾಡು ಎಂದು. ಆತ್ಮವು ಶಾಶ್ವತವಾದದ್ದು, ಕೇವಲ ದೇಹ ಮಾತ್ರ ನಾಶವಾಗುತ್ತದೆ. ಹಾಗಾಗಿ ಅಹಂಕಾರ ಮತ್ತು ವೈಯಕ್ತಿಕ ಭಾವನೆಗಳನ್ನು ಬದಿಗಿಟ್ಟು ಧರ್ಮದ ರಕ್ಷಣೆಗಾಗಿ ಹೋರಾಡು ಎಂದು ಶ್ರೀಕೃಷ್ಣನು ಆದೇಶಿಸ್ತಾನೆ. ಆದ್ರೆ ಇಷ್ಟೆಲ್ಲ ಜನರಿದ್ದರೂ ಭಗವಾನ್ ಶ್ರೀಕೃಷ್ಣನು ಗೀತೆಯನ್ನು ಹೇಳಲು ಅರ್ಜುನನ್ನೇ ಏಕೆ ಆರಿಸಿಕೊಂಡ? ಏಕೆಂದ್ರೆ ಅರ್ಜುನನಲ್ಲಿ ಕಲಿಯುವ ಅದ್ಭುತವಾದ ಆಸಕ್ತಿ ಮತ್ತು ಶರಣಾಗತಿ ಇತ್ತು. ಯುದ್ಧದ ಮೊದಲು ಸಹಾಯ ಕೇಳಲು ಹೋದಾಗ ದುರ್ಯೋಧನನು ಕೃಷ್ಣನ ಬೃಹತ್ ನಾರಾಯಣಿ ಸೇನೆಯನ್ನು ಆರಿಸಿಕೊಂಡರೆ ಅರ್ಜುನನು ಮಾತ್ರ ಶಸ್ತ್ರ ಹಿಡಿಯದ ಬರಿಗೈ ಕೃಷ್ಣನನ್ನು ಆರಿಸಿಕೊಳ್ತಾನೆ. ಆ ಮೂಲಕ ಭೌತಿಕ ಶಕ್ತಿಗಿಂತ ದೈವಿಕ ಮಾರ್ಗದರ್ಶನವೇ ಶ್ರೇಷ್ಠ ಎಂಬುದನ್ನು ಅರ್ಜುನ ಜಗತ್ತಿಗೆ ಸಾರಿದ್ದನು. ಅರ್ಜುನನು ಗೀತೆಯ ಉಪದೇಶದ ನಂತರ ತನ್ನ ಗೊಂದಲವನ್ನು ಬಿಟ್ಟು ಒಂದು ಸಮತೋಲಿತ ಮನಸ್ಸಿನಿಂದ ಯುದ್ಧ ಮಾಡಲು ಸಿದ್ಧನಾಗ್ತಾನೆ. ಯುದ್ಧದಲ್ಲಿ ಅರ್ಜುನನು ಭೀಷ್ಮ, ಕರ್ಣರಂತಹ ಮಹಾನ್ ಯೋಧರನ್ನು ಸೋಲಿಸ್ತಾನೆ. ಆದರೆ ಈ ವಿಜಯವು ಕೇವಲ ಅರ್ಜುನನೊಬ್ಬನ ಸಾಧನೆಯೇ? ಖಂಡಿತ ಇಲ್ಲ. ಯುದ್ಧ ಮುಗಿದ ದಿನ ಕೃಷ್ಣನು ಅರ್ಜುನನಿಗೆ, ಪಾರ್ಥ, ಮೊದಲು ನೀನು ರಥದಿಂದ ಕೆಳಗಿಳಿ ಅಂತ ಹೇಳ್ತಾನೆ. ಅರ್ಜುನನು ಇಳಿದ ತಕ್ಷಣ ಕೃಷ್ಣನು ಇಳಿದನು. ಕೃಷ್ಣನು ರಥದಿಂದ ಕೆಳಗಿಳಿದಿದ್ದಂತೆ ಇಡೀ ರಥ ಭಾರಿ ಸ್ಫೋಟಗೊಂಡು ಸುಟ್ಟು ಭಸ್ಮವಾಗುತ್ತೆ. ಆಶ್ಚರ್ಯಚಕಿತನಾದ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಅರ್ಜುನ, ದ್ರೋಣ, ಕರ್ಣರಂತಹ ಅತಿರಥ ಮಹಾರಥರ ದಿವ್ಯಾಸ್ತ್ರಗಳಿಂದ ಈ ರಥ ಎಂದೂ ಸುಟ್ಟೋಗಿತ್ತು. ಕೇವಲ ನನ್ನ ದೈವಿಕ ಶಕ್ತಿಯಿಂದ ನಾನು ಇದನ್ನು ತಡೆದು ನಿಲ್ಲಿಸಿದ್ದೆ ಅಂತ. ಇದಕ್ಕೆ ಮತ್ತೊಂದು ದೊಡ್ಡ ಸಾಕ್ಷಿ ಎಂದರೆ ಬಾರ್ಬರಿಕ. ತನ್ನ ಕತ್ತರಿಸಿದ ತಲೆಯಿಂದಲೇ ಬೆಟ್ಟದ ಮೇಲಿಂದ ಇಡೀ 18 ದಿನಗಳ ಕುರುಕ್ಷೇತ್ರ ಯುದ್ಧವನ್ನು ನೋಡಿದ ಬಾರ್ಬರಿಕನನ್ನು ಈ ಯುದ್ಧದಲ್ಲಿ ಅತಿ ಶ್ರೇಷ್ಠ ಯೋಧ ಯಾರು ಅಂತ ಕೇಳ್ತಾರೆ. ಆಗ ಬಾರ್ಬರಿಕ ಹೇಳ್ತಾನೆ, ನನಗೆ ಈ ಯುದ್ಧ ಭೂಮಿಯಲ್ಲಿ ಅರ್ಜುನ, ಕರ್ಣ ಅಥವಾ ಭೀಷ್ಮರು ಯಾರನ್ನೂ ಕೊಲ್ಲುತ್ತಿರುವುದು ಕಾಣದೇ ಇಲ್ಲ. ನನಗೆ ಕಂಡದ್ದು ಕೇವಲ ಸಾಕ್ಷಾತ್ ಮಹಾವಿಷ್ಣುವಿನ ಸುದರ್ಶನ ಚಕ್ರ ಮಾತ್ರ. ಆ ಚಕ್ರವೇ ಎಲ್ಲರನ್ನೂ ಸಂಹಾರ ಮಾಡುತ್ತಿತ್ತು. ಆಗ ತನ್ನೆಲ್ಲ ಶೌರ್ಯದ ಹಿಂದಿರುವುದು ಆ ಭಗವಂತನ ಶಕ್ತಿ ಮಾತ್ರ ಎಂಬುದನ್ನು ಅರ್ಜುನ ಕೊನೆಗೆ ಅರ್ಥಕೊಳ್ತಾನೆ. ಸ್ನೇಹಿತರೆ, ಅರ್ಜುನನ ಪರಂಪರೆ ಕೇವಲ ಒಬ್ಬ ಅಜೇಯ ಬಿಲ್ಲಾಳನದ್ದಲ್ಲ. ಆತ ಮಾನವನ ಹೋರಾಟದ ತೊಳಲಾಟದ ಒಂದು ಜ್ವಲಂತ ಸಂಕೇತ. ಎಷ್ಟೇ ದೊಡ್ಡ ಪ್ರತಿಭಾವಂತನಾದರೂ ಆತನಲ್ಲೂ ಅಹಂಕಾರ, ಭಯ ಮತ್ತು ನೈತಿಕ ಗೊಂದಲಗಳು ಬರುತ್ತವೆ ಎಂಬುದನ್ನು ಅರ್ಜುನನ ಪಾತ್ರ ನಮಗೆ ತೋರಿಸಿಕೊಡುತ್ತದೆ. ಆದರೆ ಸರಿಯಾದ ಮಾರ್ಗದರ್ಶನ ಪಡೆದು ನಮ್ಮ ಅಹಂಕಾರವನ್ನು ಬದಿಗಿಟ್ಟು ನಮ್ಮ ಅಂತಿಮ ಗುರಿಯತ್ತ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಎಂತಹ ಮಹಾಯುದ್ಧವನ್ನಾದರೂ ಗೆಲ್ಲಬಹುದು ಎಂಬುದೇ ಅರ್ಜುನನ ಜೀವನದ ಅತಿ ದೊಡ್ಡ ಪಾಠ. ನೀವು ನಿಮ್ಮ ಜೀವನದ ಅರ್ಜುನ ಆದರೆ ನಿಮ್ಮೊಳಗಿನ ಕೃಷ್ಣನನ್ನು ಒಮ್ಮೆ ಕೇಳ್ತೀರಾ? ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಮ್ಮ ಈ ಮಲ್ಲಿಕಾರ್ಜುನ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಾಗಿ. ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶ್ರೀ ಕೃಷ್ಣ ಅಂತ ಬರೆಯಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ಭಾಗದಲ್ಲಿ ಸಿಗೋಣ. ನಮಸ್ಕಾರ.